ಇನ್ನು ಮೂಡಾ ಹಗರಣವನ್ನೇ ಮುಂದಿಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವಂತಹ ಬಿಜೆಪಿ ನಾಯಕರುಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಕಲಬುರಗಿಯಲ್ಲಿ ಮಾತನಾಡಿದಂತ ವಿಜಯೇಂದ್ರ ಇಡಿಯೇ 700 ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಅಂತ ಹೇಳಿದೆ. ಬಡವರ ಸೈಟ್ಗಳು ಬ್ರೋಕರ್ಗಳ ಪಾಲಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರದು ಇದೊಂದೇ ಹಗರಣ ಅಲ್ಲ, ಬಹಳ ಹಗರಣ ಇದೆ ಅಂತ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ನಾವು ಅವತ್ತಿನೂ ಕೂಡ ಹೇಳ್ತಾ ಇದ್ದೇವೆ, ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಡಾ ಹಗರಣ ಅಥವಾ ಮೂಡಾ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಬಂದಿರತಕ್ಕಂಥ 14 ನಿವೇಶನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. 14 ನಿವೇಶನದ ಜೊತೆಗೆ ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಪಾಲಾಗಿದೆ. ಯಾವ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಬ್ರೋಕರ್ಗಳಿಗೆ ಹಂಚಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಸಚಿವರು. ನೋಡಿ, ಇವತ್ತು ಅಧಿಕೃತವಾಗಿ ಅವರು ಮಾಡಿರತಕ್ಕಂತಹ ಭ್ರಷ್ಟಾಚಾರ ಹಗರಣ ಹೊರ ಬಂದಿದೆ. ಹಗರಣಗಳು ಸಿದ್ದರಾಮಯ್ಯರ ಮೇಲೆ ಇದು ಒಂದೇ ಅಲ್ಲ, ಇದು ಒಂದು ಹೊರಗೆ ಬಂದಿದೆ, ಇನ್ನಷ್ಟು ಬೆಳಕೆ ಬರಲಿಕ್ಕಿದೆ. ಅವರೊಂದು ನೈತಿಕತೆಯ ರಾಜಕಾರಣಿ ಆದರೆ ತನಿಖೆ ಆಗ್ತಾ ಇದೆ. ಇಡಿಲಿ ನಮಗೊಂದಷ್ಟು ನ್ಯಾಯ ಸಿಗುತ್ತೆ ಅಂತ ನಿನ್ನೆ ಮಾಧ್ಯಮದವರು ಹೊರಗಡೆ ಇಡಿಯ ತನಿಖಾ ಏನು ಅಂಶಗಳಿದೆ ಇದು ಸತ್ಯ. 1000ಕ್ಕೂ ಹೆಚ್ಚು ಬೇನಾಮಿಯ ಏನೋ ಫೈಲ್